ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಯಾ ಇಟ್ಸ್ ಬಿನ್ ಎ ಲಾಂಗ್ ಟೈಮ್, ಯಾವ್ದು ವಿಡಿಯೋಸ್ ಮಾಡಿಲ್ಲ. ಆಕ್ಚುಲಿ ಏನಂದ್ರೆ ಲಾಸ್ಟ್ ಟೈಮು ಮಂಚಬೆಲ್ಲ ಡ್ಯಾಮ್ ಹೋಗಿದ್ದೆ, ಎಡಿಟ್ ಮಾಡ್ತಾ ಕೂತಿದ್ದೆ. ಎಡಿಟ್ ಮಾಡ್ತಾ ಮಾಡ್ತಾ ಒಂದ್ ಸ್ವಲ್ಪ ಫುಟೇಜ್ಗಳಿತ್ತು, ವೇಸ್ಟ್ ಫುಟೇಜ್. ಅದನ್ನ ಡಿಲೀಟ್ ಮಾಡಕ್ ಹೋಗಿ ಡಿಲೀಟ್ ಆಲ್ ಕೊಟ್ಟು, ಅದು ಡಿಲೀಟ್ ಆಲ್ ಕೊಟ್ಬಿಟ್ಟು ಏನಾಯ್ತಂದ್ರೆ ಡಿಲೀಟ್ ಕೊಟ್ಟ ತಕ್ಷಣ ಡಿಲೀಟ್ ಪರ್ಮನೆಂಟ್ಲಿ ಅಂತ ಆಪ್ಷನ್ ಬಂತು. ನಾನೇನು ಅನ್ಕೊಂಡೆ, ಓಕೆ ನಾನು ಸೆಲೆಕ್ಟ್ ಮಾಡೋದು ಮಾತ್ರ ಡಿಲೀಟ್ ಆಗುತ್ತೆ. ಸೊ ನನ್ನ ಪ್ರಕಾರ ನಾನು ಇನ್ನೂ ಯೂಸ್ ಇಲ್ದಿರೋ ವಿಡಿಯೋ, ಜಸ್ಟ್ ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅನ್ನೋದು ನನ್ನ ಇದೆ. ಸೊ ನಾನು ಡಿಲೀಟ್ ಕೊಟ್ಟಾಗ ಡಿಲೀಟ್ ಟೆಂಪರರಿ ಅಂತ ಬಂತು. ಆ ಡಿಲೀಟ್ ಹೋದಾಗ ನನಗೆ ಗೊತ್ತಾಯಿತು, ಸೊ ಇರೋ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿದೆ ಅಂತ. ರೀಸೈಕಲ್ ಪಿನ್ ಹೋದೆ, ತಿರ್ಗಾ ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡಿದೆ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದೆ ಹೌ ಟು ಡಿಕ್ಲೈನ್ ದಟ್ ವಿಡಿಯೋ, ಹಂಗೆ ಹಿಂಗೆ ಅಂತ ಯಾವುದು ವರ್ಕೌಟ್ ಆಗಿಲ್ಲ. ಎಷ್ಟು ಕಷ್ಟ ಆಯ್ತಂದ್ರೆ ಡಿಲೀಟ್ ಆಗೋಯ್ತು, ಹುಡುಕ್ತಾ ಇದೀನಿ ಸಿಕ್ತಿಲ್ಲ, ಬೇಜಾರಾಗ್ತಿದೆ ನಿಜ ಗುರು. ಡ್ಯಾಮ್ ಹತ್ರ ಹೋಗಿ ನೀವು ಆ ಡ್ಯಾಮ್ ಹೋಗೋ ರೋಡ್ ಏನ್ ಸಖತ್ತಾಗಿದೆ ಅಂದ್ರೆ, ನಾನು ಇದು ಬೆಳಿಗ್ಗೆ ಆ ಮಳೆ ಬಂದು ನಿಂತಿತ್ತು, ಆ ಒದ್ದೆ ರೋಡು, ಆ ಕ್ಲೈಮೇಟ್, ಆ ಚಳಿ ಸಖತ್ತು. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಆ ವಿಡಿಯೋ ಹತ್ರ ಇಲ್ಲ. ಸೊ ನಾನು ಜಸ್ಟ್ ಸಜೆಸ್ಟ್ ಮಾಡೋದೇನಂದ್ರೆ, ಒನ್ಸ್ ಟ್ರೈ ಮಾಡಿ ಬನ್ನಿ. ಸಮ್ಮರ್ ಅದೇ ರೀತಿಯಾಗಿ ಟ್ರೈ ಮಾಡೋಕ್ಕಾಗಲ್ಲ, ಬಟ್ ಮಳೆ ಬಂದೋದ್ರೆ ಟ್ರೈ ಮಾಡಿ. ಬನ್ನಿ 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 ಹೋಗೋಣ. ಫುಲ್ಲು ಫುಲ್ ಸ್ಪೀಡ್ ಆಗುವ ವಿಡಿಯೋ ಹೋಗ್ಬಿಟ್ಟು ಯಾರು ಮ್ಯೂಸಿಕ್ ಹಾಕ್ಬಿಟ್ಕೊಡ್ಬೇಕು ಫುಲ್. ಅದಕ್ಕೆ ಜಸ್ಟ್ ಇವಾಗ ಮಾಯದ ಟೆಕ್ ಪಾರ್ಕ್ ಫ್ಲೈಓವರ್ ಇಂದ ಕೆಳಗೆ ಇಳಿದೆ. ಇಳಿದ ತಕ್ಷಣ ಟ್ರಾಫಿಕ್ ಇಸ್ ಕಿಸ್ಸಿಂಗ್ ಮೀ. ನೋಡ್ಗುರು ಏನ್ ಟ್ರಾಫಿಕ್ ನೋಡ್ಗುರು. ನೈಸ್. ಬೆಳಿಗ್ಗೆ ಬರುವಾಗ ಆರಾಮಾಗಿ ಬರೋದು, ಸಾಯಂಕಾಲ ಹೋಗ್ತಾ ಫುಲ್ ಸ್ವೆಟ್ ಇಳಿಸ್ಕೊಂಡು ಹೋಗೋದು. ಎಷ್ಟು ಒಳ್ಳೆ ಹುಡುಗ ನೋಡಿ ನಾನು. ಫ್ರೈಡೇ ಇವತ್ತು, ಫ್ರೈಡೇ ಈವ್ನಿಂಗ್ 2-6-7. ಎಲ್ಲರೂ ಪಾರ್ಟಿ ಅಲ್ಲಿ ಡ್ಯಾನ್ಸ್ ಇರ್ತಾರೆ, ಬೇರೆ ಇರ್ತಾರೆ. ನಾನು ನೋಡ್ಬೋದು ಮನೆಗೆ ಹೋಗ್ಬೇಕು, ಯಾಕಂದ್ರೆ ನನ್ಗೆ ಗೊತ್ತು ಆಲ್ರೆಡಿ ಕತ್ಲಾಗಿದೆ. ಇನ್ನು ನನ್ನ ಮನೆಗೆ ರೀಚ್ ಆಗೋಷ್ಟರಲ್ಲಿ ರಾತ್ರಿ ಆಗುತ್ತೆ. ಈ ಗ್ಯಾಪ್ ಅನ್ನ ನಾನು ಆಚೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಮನೆ ಅಷ್ಟರಲ್ಲಿ ಹೆವಿ ಲೇಟ್ ಆಗುತ್ತೆ. ಬಿಡ್ತಾರ ಮನೇಲಿ ನಮ್ಮಮ್ಮ, ಹಾ ಹೋಗ್ತಲ್ವಾ ಬೆಂಡು. ಟ್ರಾಫಿಕ್ ನಂತರ ಅಂದ್ರೆ ಎಲ್ಲ ಗುರು ನಮ್ಗೆ ಕ್ಲೈಂಟ್ ಆಫ್ ಅಂತ ಕೊಡ್ತಾರೆ. ಮತ್ತೆ ಕ್ಲೈಂಟ್ ಆಫ್ ಹೋಗ್ಬಿಟ್ಟು ಜಸ್ಟ್ ಕ್ಲೈಂಟ್ ಗಳಿಗೆ ಯಾವಾಗ ರಜೆ ಅವಾಗ ಮಾತ್ರ ರಜಾ. ಮತ್ತೆ ನಾವು ವರ್ಕ್ ಮಾಡ್ತಿರೋದು ಇಂಡಿಯಾದಲ್ಲಿ. ಸೊ ಬಟ್ ನಮಗೆ ವರ್ಕ್ ಪೇ ಮಾಡ್ತಾರೆ ಇಂಡಿಯನ್ ಸ್ಯಾಲ್ರಿ. ಕ್ಲೈಂಟ್ ಹಾಲಿಡೇ ಬಂದು ನಾವು ವರ್ಕ್ ಮಾಡ್ತಾ ಇದೀವಿ. ಕ್ಲೈಂಟ್ ರಜಾ ತಗೊಂಡ್ಬೇಡಿದ್ರೆ ನಾವು ರಜಾ ತಗೊಂತಿಲ್ಲ, ಬಟ್ ನಾವು ವರ್ಕ್ ಮಾಡ್ತಿರೋ ಕ್ಲೈಂಟ್ಗೆ. ಸೊ ರಜಾ ತಗೊಂತಿರೋ ಕ್ಲೈಂಟ್ ರೈಸ್. ಸೊ ಎಲ್ಲ ಕ್ಲೈಂಟ್ ಪ್ರಕಾರ ಸ್ಯಾಲ್ರಿ ಮಾತ್ರ ಇಂಡಿಯನ್ ವೇಜಸ್ ಅಲ್ಲಿ ಕೊಡ್ತವ್ರೆ. ಯಾವ ನ್ಯಾಯ ಅಂತ ನಂಗೆ ಅರ್ಥ ಆಗಿಲ್ಲ. ಈಗ ಸಡನ್ ಆಗಿ ಇಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ನೆನಪಾಯ್ತು. ಸೊ ಇದು ನನ್ನೊಬ್ಬರದೇ ಪ್ರಾಬ್ಲಮ್ ಅಲ್ಲ, ನಮ್ಗೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇರೋ ಎಲ್ಲರದ್ದು ಪ್ರಾಬ್ಲಮ್. ಸೊ ಕ್ಲೈಂಟ್ ವರ್ಕ್ ಮಾಡ್ತಾ ಇರ್ತೀವಿ ಇಂಡಿಯಾದಲ್ಲಿ ಇದ್ಕೊಂಡು, ಹಂಗ್ ನೋಡಕ್ ಹೋದ್ರೆ ಕ್ಲೈಂಟ್ ಕೊಡೋ ಸ್ಯಾಲ್ರಿ ನಮ್ಗೆ ಕೊಡ್ಬೇಕು ತಾನೆ. ಸೊ ಇವಾಗ ನಾವು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೀವಿ, ಇಂಡಿಯನ್ ಕ್ಲೈಂಟ್ ಅಂದ್ರೆ ಇಂಡಿಯನ್ ಸ್ಯಾಲ್ರಿ ಎಕ್ಸೆಪ್ಟಬಲ್ ಗುರು, ನೋ ಮೋರ್ ಡಿಸ್ಕಷನ್ ಆನ್ ದಟ್. ನಾವು ವರ್ಕ್ ಮಾಡ್ತಿರೋದು ಕ್ಲೈಂಟ್ ಗಳಿಗೆ, ಅವ್ರು ಕೊಡೋ ಸ್ಯಾಲ್ರಿ ನಮಗೂ ಕೊಟ್ರೆ ಸೊ ನಾವು ಹ್ಯಾಪಿ, ಅವರು ಹ್ಯಾಪಿ. ಈ ತರ ಯಾಕೆ ಯಾರು ಯೋಚನೆ ಮಾಡಿಲ್ಲ? ನನ್ಗೂ ಇಷ್ಟು ದೇವರನ್ನ ಯೋಚನೆ ಬಂದಿರೋದು. ಇವಾಗ ಜಸ್ಟ್ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಈ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ ಅದಕ್ಕೆಲ್ಲ ರಜಾ ಕೊಟ್ರು. ಗಣೇಶ ಹಬ್ಬಕ್ಕೆ ರಜಾ ಕೊಟ್ಟಿಲ್ಲ. ಯಾಕೆ ಅಂದ್ರೆ ನ್ಯಾಷನಲ್ ಹಾಲಿಡೇ, ನಾಟ್ ಎ ಕ್ಲೈಂಟ್ ಆಫ್. ಹಂಗ ಅಂದ್ಬಿಟ್ಟು ರಜಾ ಕೊಟ್ಟಿಲ್ಲ ಗುರು. ಸೊ ಇವಾಗ ನಾವು ಹಂಗ್ ಇವ್ರಿಗೋಸ್ಕರ ವರ್ಕ್ ಮಾಡಿದಿವ್ರೆ,
ಅವ್ರಿಗೆ ಕೊಡೋ ಸ್ಯಾಲ್ರಿನೇ ನಮ್ಗೆ ಕೊಡ್ಬೇಕು ತಾನೆ. ಸೊ ದಟ್ ಸಮ್ ರೂಲ್ಸ್ ವರ್ಕ್ ತಾನೆ. ಯಾಕೆ ಇದ್ರು ಯಾರು ಇದ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡಿಲ್ಲ, ದೇವರೇ ಗೊತ್ತಿಲ್ಲ ಅದು. ಯಾರನ್ನ ಕೇಳಕ್ಕೂ ಆಗಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಏನ್ ಮಾಡಕ್ಕಾಗೋದು, ಜಸ್ಟ್ ಒಂದ್ ಮಾತು ಹೇಳ್ಬೋದು, ವೆಲ್ಕಮ್ ಟು ಕಾರ್ಪೊರೇಟ್ ವರ್ಲ್ಡ್ ಪ್ರಾಡಕ್ಟ್ ವಾಚ್. ಕ್ಲೈಂಟ್ಸ್ ಆರ್ ಕ್ಲೈಂಟ್ಸ್ ಅಷ್ಟೇ, ಇನ್ನೇನ್ ಹೇಳಕ್ಕಾಗುತ್ತೆ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ಬೇಕೇ ಬೇಕು ನಾನು ಬೆಳೆಯೋದಕ್ಕೆ. ಅಂಡ್ ಕಮೆಂಟ್ ಬಾಕ್ಸ್ ಫುಲ್ ಓಪನ್ ಇದೆ. ನಾನು ಯಾರು ತಪ್ಪು ಮಾತಾಡಿದ್ರೆ, ಇಲ್ಲ ನಿಮ್ಗೆ ನಾನು ಮಾತಾಡಿದ್ರೆ ಇಷ್ಟ ಆಗಿಲ್ಲ ಅಂದ್ರೆ, ಇಲ್ಲ ಏನಾದ್ರು ಅಪ್ಡೇಟ್ ಆಗ್ಬೇಕಂದ್ರೆ, ಎಲ್ಲರೂ ನಾನು ತಿದ್ಕೊಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೈನ್ ಆಫ್ ಮಾಡೋ ಟೈಮ್ ಬಂತು. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಬಾಯ್.